ಹಲೋ ನಮಸ್ಕಾರ ಗೆಳೆಯರೆ. ಇವತ್ತು ನಾನು ಮಲೆನಾಡಿನ ಹೆಬ್ಬಾಗಲು ಶಿವಮೊಗ್ಗದಲ್ಲಿದ್ದೇನೆ. ಇಲ್ಲಿಯ ಫ್ರೀಡಮ್ ಪಾರ್ಕ್ನಲ್ಲಿ ಅದ್ಭುತವಾದ ಫ್ಲವರ್ ಶೋ ನಡೀತಿದೆ. ಲಕ್ಷಾಂತರ ಹೂಗಳಿಂದ ಈ ಜಾಗ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ನೀವೇ ನೋಡಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳ ಅಂಥೇಳಿ ಆಗಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಸಾವಿರಾರು ವೆರೈಟೀಸ್ ಆಫ್ ಮೀನುಗಳು ಇಲ್ಲಿ ನೀವು ಕಾಣ್ಬೋದು. ಮೀನುಗಾರಿಕೆ ಇಲಾಖೆ ಜಿಲ್ಲಾ ವತಿಯಿಂದ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇಲ್ಲಿ ಶಿವಮೊಗ್ಗದ ಜನ ಮಾತ್ರವಲ್ಲ, ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಕೂಡ ಜನಸಾಗರವೇ ಹರಿದು ಬಂದಿತ್ತು. ಅಷ್ಟು ಜಾಸ್ತಿ ಜನ ಈ ಮೇಳದಲ್ಲಿ ಬಂದಿದ್ದರು. ನೋಡಿ, ಇಲ್ಲಿ ವೈವಿಧ್ಯಮಯ ತೆಂಗಿನಕಾಯಿಗಳು ಮತ್ತು ಮಲೆನಾಡಿನಲ್ಲಿ ಯಾವ್ಯಾವ ಸ್ಪೆಷಲ್ ಫ್ರೂಟ್ಸ್ ಇದೆ. ಮತ್ತು ಈ ತೆಂಗಿನಕಾಯಿಗಳು ನೋಡಿ, ಈ ಥರ ಸಮಥಿಂಗ್ ಸ್ಪೆಷಲ್ ಫ್ರೂಟ್ಸ್ ಇದೆ, ದ್ರಾಕ್ಷಿ ಇದೆ. ಸೊ ಇಲ್ಲಿಯೂ ಕೂಡ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೂಡ ಮಾಡಲಾಗಿತ್ತು. ಸೊ ನೋಡಿ, ಪೈನಾಪಲ್ ಇದೆ, ಬಾಳೆಹಣ್ಣು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಲು ಎರಡು ಕಣ್ಣುಗಳು ಸಾಲದು. ನೋಡಿ ಗೈಸ್, ಎಷ್ಟು ತುಂಬ ಚೆನ್ನಾಗಿದೆ. ಸೊ ವೆರೈಟೀಸ್ ನೋಡಿ, ಸಾವಿರಾರು ವೆರೈಟೀಸ್ ಆಫ್ ಹಣ್ಣುಗಳು, ಹೂವುಗಳು ಕೂಡ ಇದ್ದವು ಇಲ್ಲಿ. ಮಲೆನಾಡಿನ ತೋಟದಲ್ಲಿ ಏನೇನು ಬೆಳೆಯಲಾಗುತ್ತಿದೆ, ಅರಿಶಿನ ಆಗಬಹುದು, ಪಪಾಯ ಆಗಬಹುದು, ನೋಡಿ ಇಲ್ಲಿ ಶುಂಠಿ ಆಗ್ಬೋದು. ಶುಂಠಿಯಲ್ಲಿನೇ 10 ಪ್ರಕಾರಗಳು ನನಗೆ ನೋಡಲಿಕ್ಕೆ ಸಿಕ್ತು. ಅಲ್ಲಿ ತುಂಬಾ ಚೆನ್ನಾಗಿತ್ತು ಗೈಸ್. ನೀವು ಕೂಡ ವಿಸಿಟ್ ಮಾಡಿರ್ಬೋದು ಫ್ಲವರ್ ಶೋ ಅಲ್ಲಿ. ಶಿವಮೊಗ್ಗದಲ್ಲಿ ಹೂವಿನ ಹಬ್ಬ, ಇಷ್ಟು ಸುಂದರವಾದ ಹೂಗಳು ನೀವು ನೋಡಿರಕ್ಕಿಲ್ಲ. ಮತ್ತು ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ನಲ್ಲಿ ಫ್ಲವರ್ ಶೋ ಪ್ರತಿ ವರ್ಷವೇ ಇವರು ಸಮಥಿಂಗ್ ಯೂನಿಕ್ ಆಗಿ ತುಂಬ ಅದ್ಭುತವಾಗಿ ಮಾಡ್ತಾರೆ. ನೀವು ಗೈಸ್ ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು. ಮತ್ತು ಇಲ್ಲಿ ಥರದ ಸಿಲ್ಕ್ ಸೀರೆಗಳು ಕೂಡ ನೋಡ್ಬೋದು. ನೀವು ಸಿಲ್ಕ್ ಸೀರೆ ಎಲ್ಲ ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಈ ಹೂವಿನಿಂದಲೇ ಇವರು ಶಿವಾಜಿ ಮಹಾರಾಜರ ಒಂದು ಮೂರ್ತಿಯನ್ನು ಸ್ಥಾಪನೆ, ಸೊ ಈ ಥರ ಡೆಕೋರೇಷನ್ ಮಾಡಿದರು. ಇಲ್ಲಿ ಕಾಶಿ ವಿಶ್ವನಾಥ್ ಥೀಮ್ ನೋಡಿ, ಕಾಶಿ ವಿಶ್ವನಾಥ್ ಥೀಮ್ ಟೆಂಪಲ್ ಥರ ಮಾಡಿಬಿಟ್ಟು ಅಲ್ಲಿ ಹೂವುಗಳ ಪ್ರದರ್ಶನ. ಇದು ಜೋಗ್ ಫಾಲ್ಸ್ ನೋಡಿ, ಇದೆಲ್ಲ ಹೂವಿನಿಂದಲೇ ಮಾಡಿರೋದು. ಎಷ್ಟು ಸುಂದರವಾಗಿಯೇ ಕಾಣ್ತಿದೆ. ಇಲ್ಲೇ ರಿಯಲ್ ಆಗಿಯೇ ನಾವು ಜೋಗ್ ಫಾಲ್ಸ್, ಒಂದು ಹೂವಿನ ಜೋಗ್ ಫಾಲ್ಸ್ ನೋಡ್ಬೋದು. ಸೊ ಹಾಗೆ ಹೊರಗಡೆ ವೆರೈಟೀಸ್ ಆಫ್ ತಿಂಡಿ ಕೂಡ ಇತ್ತು, ಹಾಗೆ ಸ್ನ್ಯಾಕ್ಸ್ ಸ್ವಲ್ಪ ಏನಾದರೂ ತಿನ್ಕೊಂಡ್ಬಿಟ್ಟು ಸೊ ಈ ಫ್ಲವರ್ ಶೋನ ತುಂಬಾ ಎಂಜಾಯ್ ಮಾಡಿದ್ವಿ ಗೈಸ್. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.